ಹಾಯ್, ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಹೊಲದ ಪಕ್ಕ ಇರೋ ಫಾರೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತೀನಿ. ಅದೇನಾದ್ರು ದೆವ್ವ ಸಿಕ್ಕಿದ್ರೆ ಅದ್ರ ಜೊತೆ ಇಂಟರ್ವ್ಯೂ ಮಾಡಿ ಹಾಕ್ತೀನಿ. ನೋಡಿ, ಫುಲ್ ವಿಡಿಯೋ ನೋಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸುಮ್ಮನೆ ಹಂಗೆ ಹೇಳ್ದೆ. ಇವತ್ತು ಹೊಲ ಹತ್ರ ಬಂದಿದ್ದೀವಿ, ರೋಟ ಓಡಿಸ್ತೀವಿ. ಇನ್ನೇನು ಜೋಳ ಎಲ್ಲ ಮುರಿದಿದ್ದಾಯ್ತಲ್ಲ, ಮೆಣಸಿನ ಗಿಡ ಕೂರಿಸ್ಬೇಕು. ಆಲ್ರೆಡಿ ಡಿಸೆಂಬರ್ ಬಂದೇ ಹೋಯ್ತು, ತುಂಬ ಲೇಟ್ ಆಯಿತು. ಹಂಗಾಗಿ ಒಂದು ಹೊಲದ್ದು ರೋಟ್ರಿ ಓಡಿಸ್ತಿದ್ದೀವಿ. ಇವಾಗ ಟೈಮು 7:30 ಆಗೈತೆ. ಇಷ್ಟೊತ್ತಿನಲ್ಲಿ ರೋಟ್ರಿ ಓಡಿಸ್ತಿದ್ದೀವಿ. ಯಾಕಂದರೆ ಇವಾಗ ರೋಟ್ರಿ ಓಡಿಸಿ ಅರ್ಜೆಂಟಾಗಿ ಹೊಲ ಎಲ್ಲ ನೆನೆಸಿ ಅದನ್ನು ಹಾರಕ್ಕೆ ಬಿಡಬೇಕು ಮೆಣಸಿನ ಗಿಡ ಕೂರ್ಸೋಕ್ಕೆ. ಜೋಳ ಕೊಟ್ಟ ತಕ್ಷಣ ಮೆಣಸಿನ ಗಿಡ ತಂದು ಕೂರ್ಸೋಣ ಅಂತ ಇದ್ದೀವಿ. ಚಳಿ ಅಲ್ವಾ, ಅದಕ್ಕೆ 90 ಎಣ್ಣೆ ಸ್ವಲ್ಪ ಬಜ್ಜಿ ತಗೊಬಂದಿದ್ದೀನಿ ಸೈಡ್ಸ್ಗೆ. ಸುಮ್ಮನೆ ಹಂಗೆ ಹೇಳ್ದೆ. ಇದು ನನ್ಗಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲರೂ ಬೇರೆಯವರೆಲ್ಲ ಮೆಣಸಿನ ಗಿಡ ಹಾಕಿ ಎಲ್ಲ ಹೂ ಕಚ್ಚಕ್ ಬಂದೈತೆ. ನಾವಿನ್ನ ಮೆಣಸಿನ ಗಿಡನೇ ಹಾಕಿಲ್ಲ. ಯಾವಾಗ ಬರುತ್ತೋ ಹಾಕಿ ನಾವು ಬೆಳೆಯೋದು ಯಾವಾಗ, ಫಸಲು ತೆಗಿಯೋದು ಯಾವಾಗ ಅನ್ನೋದೇ ಯೋಚನೆ ಆಗ್ಬಿಟ್ಟೈತೆ. ಡಿಸೆಂಬರ್ ಬಂದೇ ಹೋಯ್ತು. ಅದು ಹಾಕಿ ಹೆಚ್ಚು ಕಮ್ಮಿ 2.5 3 ತಿಂಗಳು ಬೇಕು ಒಂದು ಫಸಲು ತೆಗಿಯೋಕ್ಕೆ. ಫಸ್ಟ್ನೇ ಫಸಲಲ್ಲಿ ಅಷ್ಟು ಬರಲ್ಲ ಕುಯ್ಯೋಕ್ಕೆ ಮೆಣಸಿನ ಗಿಡನ. 2ನೇ ಫಸಲಿಂದ ಕುಯ್ಕೋಬೇಕು. ನೀರು ಹೊಡೆದಿಲ್ಲ, ಏನೂ ಇಲ್ಲ ಹೊಲಕ್ಕೆ, ಹಂಗೇನೆ ರೋಟ್ರು ಹೊಡಿತವ್ರೆ. ಪಾಪ ನಮ್ಮ ಅಣ್ಣನೇ. ಬೇರೆಯವ್ರಾಗಿದ್ರೆ ಹೊಡ್ಕೊಡ್ತಿರ್ಲಿಲ್ಲ ಅನಿಸುತ್ತೆ. ಕೇಳಿಸ್ತಿದ್ಯಾ ಸೌಂಡು? ಪಾಪ ಬ್ಲೇಡೆಲ್ಲ ಹೋಗುತ್ತೆ ಕೆಲವೊಂದು ಸಲ, ಆದ್ರೂ ಹೊಡ್ಕೊಡ್ತವ್ರೆ ಪಾಪ ನಮಗೆ. ಹೆಂಗೆ ಆಡ್ತವನೆ ಮುದ್ದು ಮರಿ. ಏನೋ ಒಂಥರ ಚಂದ ಅಲ್ವಾ ಹಿಂಗಿದ್ರೆ. ಯಾಕೆ ಅಣ್ಣ, ಯಾಕೆ ಇವನು ಬರೀ ನೈಟ್ ಹೊತ್ತೆ ವಿಡಿಯೋ ಮಾಡ್ತಾನೆ ಅಂತ ಅನ್ಕೋಬಿಡಿ. ಏನೋ ಒಂಥರ ನೈಟ್ ಹೊತ್ತೆ ಯಾಕೋ ಜಾಸ್ತಿ ಚೆನ್ನಾಗಿ ಕಾಣ್ತಿದ್ದೀನಿ. ಗೊತ್ತಾದ್ರೆ ತಲೆಯಲ್ಲಿ ಬರೀ ಕೂದಲು ಗಡ್ಡ ಇಲ್ವಲ್ಲ, ಮುಡಿ ಕೊಟ್ಟು ಬಂದ್ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಿಲ್ಲ. ಅದೇ ನೈಟ್ ಹೊತ್ತಾದ್ರೆ ಟೊಪ್ಪಿ ಎಲ್ಲ ಹಾಕಿರ್ತೀನಿ, ಏನೋ ಒಂಥರ ಸ್ಮಾರ್ಟ್ ಆಗಿ ಕಾಣ್ತಿದ್ದೀನಿ. ಅದಕ್ಕೆ ಬರೀ ನೈಟ್ ಹೊತ್ತೆ ವಿಡಿಯೋ ಮಾಡ್ತಿದ್ದೀನಿ. ಇದೇ ಥರ ನಮ್ಮ ಲೈಫ್ ಸ್ಟೈಲ್, ಅಗ್ರಿಕಲ್ಚರ್ ಬಗ್ಗೆ ಅದು ಇದು ಎಲ್ಲ ಹಾಕ್ತಿರ್ತೀನಿ. ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.